ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪೋಸ್ಟ್ ಆಫೀಸ್ GDS ಹುದ್ದೆಗಳ ಸೆಕೆಂಡ್ ಮೆರಿಟ್ ಲಿಸ್ಟನ್ನು ನೋಡೋಣ. ಸೊ ಈಗಾಗಲೇ ಬಹಳ ಜನ ನೋಡಿರ್ತೀರ. ಇದನ್ನು ಬಿಟ್ಟು ಈಗಾಗಲೇ 2 ದಿನ ಆಯಿತು. ಇನ್ನೂ ಯಾರು ನೋಡಿಲ್ಲ ಅವರು ನಮ್ಮ ಚಾನಲ್ನಲ್ಲಿ PDF ಅನ್ನು ಅಪ್ಲೋಡ್ ಮಾಡ್ತೀನಿ, ಅಲ್ಲಿಯೂ ಕೂಡ ನೀವು ನೋಡ್ಬೋದು. ಹಾಗೆ ಈ ಸೆಕೆಂಡ್ ಮೆರಿಟ್ ಲಿಸ್ಟ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊನೆ ದಿನ ಯಾವುದಂತ ನೋಡೋಣ. ಹಾಗೆ ಥರ್ಡ್ ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಆ ದಿನಾಂಕವನ್ನು ನೋಡೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಹಿಂದೆ ಹೇಳಿದ ಹಾಗೆ ಏನೈತಿ, ಕರ್ನಾಟಕ ಪೋಸ್ಟ್ ಆಫೀಸ್ GDS ಹುದ್ದೆಗಳದ್ದು ಏನೈತಿ, ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಟೋಟಲ್ ಆಗಿ 800+ ಹುದ್ದೆಗಳನ್ನ ಕರೀತಾರೆ ಅಂತ ಹೇಳಿದೆ. ಹಾಗೆ ಏನೈತಿ 866 ಪೋಸ್ಟ್ಗಳೇನೈತಿ ಸೆಕೆಂಡ್ ಮೆರಿಟ್ ಲಿಸ್ಟನ್ನಲ್ಲಿ ಕರೆದಾರು. ಸೊ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ ಕೂಡ ಎಷ್ಟು ಹುದ್ದೆಗಳನ್ನು ಕರೀತಾರೆ ಅಂತಲೂ ಕೂಡ ನೋಡೋಣ. ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಸೊ ಇಲ್ಲಿ ನೋಡ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟು. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೊನೆಯ ದಿನ ಏನೈತಿ 3/10/2024. ಸೊ ಫಸ್ಟ್ ಮೆರಿಟ್ ಲಿಸ್ಟದು ಕೂಡ ಏನೈತಿ 3/9/2024 ಇತ್ತು. ಅದೇ ರೀತಿ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಏನೈತಿ 3/10/2024 ಇದೆ. ಸೊ ಹಾಗಿದ್ರೆ ಥರ್ಡ್ ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಇಲ್ಲಿ ನೋಡ್ಬೋದು. ಈ ಹೋದ ತಿಂಗಳು ಅಂದರೆ 19ನೇ ತಾರೀಕು ರಿಸಲ್ಟ್ ಬಂದಿತ್ತು. 3ನೇ ತಾರೀಕು ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೇಳಿದರು. ಈ ಸಲ ಏನೈತಿ 17ನೇ ತಾರೀಕು ರಿಸಲ್ಟ್ ಬಂದದ. ಸೊ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ 16, 17, 18 ಈ ಒಂದು ದಿನದಲ್ಲಿ ಏನೈತಿ ರಿಸಲ್ಟ್ ಬರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಏನೈತಿ ಕಟಾಪ್ಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಬಾಗಲಕೋಟೆ ಜಿಲ್ಲೆದ ಎಲ್ಲ 98, 97, 98 ನಿಂತಾವು. ಸೊ ಥರ್ಡ್ ಮೆರಿಟ್ ಲಿಸ್ಟಲ್ಲಿ ಕೂಡ ಏನೈತಿ ಇದಕ್ಕಿಂತ 1% ಭಾಳ ಇದ್ರೆ ಕಮ್ಮಿ ಆಗ್ಬೋದು, ಬೇಕಾರೆ ಇಷ್ಟ ಕೂಡ ನಿಲ್ಬೋದು. ಇಲ್ಲಿ ಬಳ್ಳಾರಿ ಡಿವಿಷನ್ ನೋಡ್ಬೋದು ಯಾವ್ಯಾವ ಎಷ್ಟೆಷ್ಟು ನಿಂತದ ಅಂತ. ಇಲ್ಲಿ PWD 94ಕ್ಕೆ ಬಂದದ, ಉಳಿದಿದ್ದೆಲ್ಲ 97, 98 ಅದ. ಅದೇ ರೀತಿ ಇಲ್ಲಿ ಬೆಳಗಾವಿ ಡಿವಿಷನಲ್ಲಿ ಕೂಡ 98, 99 ಅದ. ಸೊ ಬೆಂಗಳೂರು ಡಿವಿಷನ್ನು ಕೂಡ ನೀವು ನೋಡ್ಕೋಬೋದು ಎಷ್ಟೆಷ್ಟು ನಿಂತದ ಅಂತ. ಸೊ ಈಗಾಗಲೇ ನಾನು ಥರ್ಡ್ ಮೆರಿಟ್ ಲಿಸ್ಟದ ಕಟಾಪನ್ನು ಹಿಂದೆ ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದನ್ನು ನೀವು ಅದನ್ನು ನೋಡ್ಬೋದು. ಆ ಥರ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಬೆಂಗಳೂರಲ್ಲಿ ಕಡಿಮೆ ನಿಲ್ತಾ ಬಂದಿದೆ. 95, 96, 94 ಎಲ್ಲ ನಿಲ್ತಾ ಇದೆ. ಇಲ್ಲಿ 93 ಬಂದದ. ಸೊ ಬೆಂಗಳೂರು ಡಿವಿಷನ್ ಏನೈತಿ ಅಪ್ ಟು 92 ತನಕ ಏನೈತಿ ಬರ್ಬೋದು ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ. ಹಾಗೆ ಬಿದರು ಕೂಡ ಏನೈತಿ ಜಾಸ್ತಿನೇ ಅದ. ಸೊ 1% ಭಾಳ ಇದ್ರೆ ಕಮ್ಮಿ ಆಗ್ಬೋದು. ನೀವು ಎಲ್ಲ ಡಿವಿಷನ್ದು ನೋಡಿದರೆ ಏನೈತಿ ಭಾಳ ಅಂದ್ರೆ 1% ಕಡಿಮೆ ಆಗ್ತಾ ಹೋಗ್ಬೋದು. ಚನ್ನಪಟ್ಟಣ, ಚಿಕ್ಕಮಗಳೂರು, ಹಾಗೆ ಚಿಕ್ಕೋಡಿ ಜಾಸ್ತಿನೇ ನಿಲ್ತದ. ಪ್ರತಿಯೊಂದು ಜಿಲ್ಲಾದ ಅದ. ಸೊ ಈ PDF ಅನ್ನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ PDF ಡೌನ್ಲೋಡ್ ಮಾಡಿ ನೋಡ್ಕೋಬೋದು. ಸೊ ಮತ್ತು ಈ ಥರ್ಡ್ ಮೆರಿಟ್ ಲಿಸ್ಟ್ಗೆ ಎಷ್ಟು ಪೋಸ್ಟ್ಗಳನ್ನ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ ಬಿಡ್ಬೋದು ಅಂತ ನೋಡೋಣ. ಇಲ್ಲಿ ಟೋಟಲಾಗಿ 866 ಬಿಟ್ಟಿದ್ದಾರು. ನಾ ಏನು ಹೇಳಿದ್ದೆ 800+ ಹುದ್ದೆಗಳನ್ನ ಏನೈತಿ ಇಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಬಿಡ್ತಾರೆ ಅಂತ ಹೇಳಿದ್ದೆ. ಹಾಗೆ ಈ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ ಏನೈತಿ ಇದು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ 800+ ಬಿಡ್ತಾರೆ ಅಂದಿದ್ದೆ.
866 ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಸೊ ಥರ್ಡ್ ಮೆರಿಟ್ ಲಿಸ್ಟ್ನಲ್ಲಿ 400 ಪ್ಲಸ್ ಅಂದರೆ 400ದಿಂದ 500 ಪೋಸ್ಟ್ಗಳೇನೈತಿ ಖಂಡಿತವಾಗಿಯೂ ಬಿಡ್ತಾರೋ. ಸೊ ಇದ್ರ ಬಗ್ಗೆ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಸೊ ಯಾರು ಈ ಪರ್ಸೆಂಟೇಜನ್ನು ನೋಡಿ ಇದಕ್ಕಿಂತ 1 ಅಥವಾ 2% ಕಮ್ಮಿ ಇದ್ದರೆ ಅವರು ಏನೈತಿ ಥರ್ಡ್ ಮೆರಿಟ್ ಲಿಸ್ಟ್ಗಾಗಿ ಕಾಯ್ಬೋದು. ಸೊ ಥರ್ಡ್ ಮೆರಿಟ್ ಲಿಸ್ಟನ್ನು ಏನೈತಿ ಅಕ್ಟೋಬರ್ 16ರಿಂದ 21ರವರೆಗೆ ಏನೈತಿ ಬಿಡ್ತಾರೋ. ಖಂಡಿತವಾಗಿಯೂ ಇದೇ ಡೇಟ್ನಲ್ಲಿ ಬಿಡ್ತಾರೋ, ಅದಕ್ಕಾಗಿ ನೀವು ಕಾಯ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ಏನೈತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಮತ್ತು ಥರ್ಡ್ ಮೆರಿಟ್ ಲಿಸ್ಟ್ ಬಂದ ತಕ್ಷಣ ಏನೈತಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಸೆಕೆಂಡ್ ಮೆರಿಟ್ ಲಿಸ್ಟದ ಅಪ್ಲೋಡ್ ಮಾಡಿದ್ದೆ, ಬಂದ ತಕ್ಷಣ ಏನೈತಿ PDF ಅಪ್ಲೋಡ್ ಮಾಡಿದ್ದೆ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ. PDF ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್.